ಸನ್ಮಾನ್ಯ ಭುಜಬಲಿಯವರಿಗೆ ಇವತ್ತಿನ ಈ ಸಂವಾದಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಸರ್. ನಮಸ್ತೆ ಸರ್. ಮಡಿಕೇರಿಗೆ ಬಂದು ಆಕಾಶವಾಣಿಯ ಮೂಲಕ ನಿಮ್ಮನ್ನು ಮಾತಾಡಿಸುವಂತಹ ಒಂದು ಸಂದರ್ಭ ಒದಗಿದ್ದಕ್ಕಾಗಿ ನಾವು ಬಹಳ ಸಂಭ್ರಮ ಪಡ್ತೇವೆ. ತೀರಾ ಅನಿರೀಕ್ಷಿತವಾದ ಸಂದರ್ಭ ಇದು. ಹೌದು. ನೀವು ಧರ್ಮಸ್ಥಳದಲ್ಲಿ ಬಹಳಷ್ಟು ವರ್ಷ ಸೇವೆ ಸಲ್ಲಿಸಿದವರು. ಹೌದು. ಕೇವಲ ಧರ್ಮಸ್ಥಳದ ವ್ಯಾಪ್ತಿ ಮಾತ್ರ ಅಲ್ಲದೆ ಹೊರಗಡೆಯೂ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಕೂಡ ಬಹಳ ಸಕ್ರಿಯವಾಗಿ ದಶಕಗಳ ಕಾಲ ತಾವು ಪಾಲ್ಗೊಂಡವರು. ಹೌದು. ನಿಮ್ಮ ಕೆಲವು ಅನುಭವಗಳನ್ನಾದರೂ ಕೂಡ ನಾವು ಈ ಸಂದರ್ಭದಲ್ಲಿ ಹಂಚಿಕೊಂಡು ನಮ್ಮ ಕೇಳುಗರಿಗೆ ಅದನ್ನು ತಲುಪಿಸಿ ಆ ಮೂಲಕ ಒಂದು ಹೊಸ ಪ್ರೇರಣೆ ನಮ್ಮ ಯುವ ಪೀಳಿಗೆಯಲ್ಲಿ ಉಂಟಾಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಸರಿ. ಭುಜಬಲಿ ಧರ್ಮಸ್ಥಳ ಅಂದಾಗ ನಮ್ಮ ಮಡಿಕೇರಿ ಆಕಾಶವಾಣಿಯ ಕೇಳುಗರಿಗೆ ಪಕ್ಕನೆ ನೆನಪಾಗುವುದು ಯಕ್ಷಗಾನ. ಹೌದು ಸರ್. ನೀವು ಧರ್ಮಸ್ಥಳ ಪ್ರವೇಶ ಮಾಡಿದಂತಹ ಧರ್ಮಸ್ಥಳಕ್ಕೆ ಕಾಲಿಟ್ಟಂತಹ ದಿನಗಳು ಯಾವುದು? ಸಾಮಾನ್ಯ ಎಷ್ಟು ವರ್ಷಗಳ ಹಿಂದೆ? ಹಳೆಯ ನೆನಪನ್ನು ಸ್ವಲ್ಪ ಮರುಕಳಿಸ್ಕೊಳ್ಬೋದಾ? ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ಬಿ ಭುಜಬಲಿ. ಬಿ ಅಂದರೆ ಬಂಗಾಡಿ ಅಂತ. ಬಂಗಾಡಿ ಅರಮನೆ ಫ್ಯಾಮಿಲಿ ಅವರು ನಾನು. ಓಹೋ, ಬಂಗಾಡಿ ಅರಮನೆ, ಬಂಗಾರಸರ ಫ್ಯಾಮಿಲಿ ಅವರು ನಾನು. ಹೌದು, ಅಲ್ಲಿ ಹುಟ್ಟಿದ್ದು, ಅದೇ ಅರಮನೆಯಲ್ಲಿ ಹುಟ್ಟಿದವ ನಾನು. ಸಾಧಾರಣ ನಾವು ಒಂದು 7ನೇ ಕ್ಲಾಸ್ವರೆಗೆ ನಮ್ಮ ಊರಲ್ಲಿ, ಸ್ವಂತ ಊರಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದನು. ಅದು ಬಂಗಾಡಿ ಅಂದರೆ ಧರ್ಮಸ್ಥಳ ಹತ್ತಿರ? ಧರ್ಮಸ್ಥಳ ಹತ್ತಿರ ಆಗುತ್ತೆ ಸರ್. 30 ಕಿಲೋಮೀಟರ್ ಆಗುತ್ತೆ. ಧರ್ಮಸ್ಥಳದಿಂದ 30 ಕಿಲೋಮೀಟರ್ ಆಗುತ್ತೆ. ನಾನು ಹೈಸ್ಕೂಲಿಗೆ ಧರ್ಮಸ್ಥಳಕ್ಕೆ ಹೋದೆ, ಅಲ್ಲೇ ಸೇರಿಕೊಂಡೆ. ಹೈಸ್ಕೂಲ್ ನಂತರ ಬಾಕಿಯವರಾಗಿ ನಾನು ಕಾಲೇಜ್ ಹೋಗಲಿಲ್ಲ. ನಾನು ನೇರ ಕೆಲಸಕ್ಕೆ ಸೇರಿದೆ. ಹೆಗ್ಡೆ ನಮಗೆ ಕೆಲಸವೇ ಕೊಟ್ಟರು ಕೂಡಲೇ. ಹಾಗೆ ನಾನು ಸ್ಕೂಲ್ ಹೋದಾಗ ಕೂಡ ಹೆಗ್ಡೆ ಮನೆಯಲ್ಲೇ ಇದ್ದು ಹೋದವನು. ಅದರ ನಂತರ ನಮಗೆ ಕೂಡಲೇ ಜಾಬೇ ಕೊಟ್ಟರು. ಹಾಗಾದರೆ ನೀವು ವೀರೇಂದ್ರ ಹೆಗ್ಗಡೆಯವರಿಗೆ ಅಥವಾ ಇಡೀ ಹೆಗ್ಗಡೆ ಮನೆತನಕ್ಕೆ ಬಹಳ ನಿಕಟವರ್ತಿ ಅಂತ ಆಯ್ತು. ಹೌದು ಹೌದು, ದೇವ್ರ ದಯೆಯಿಂದ. ಹೌದು, ಖಂಡಿತ. ಬಹಳ ಸಂತೋಷ ಮತ್ತು ಬಹಳ ಅಭಿಮಾನದ ಸಂಗತಿ. ಹೌದು, ಖಂಡಿತ. ಹೌದು. ಆಮೇಲೆ ಕೆಲಸ ಅಂದರೆ ನಿಮ್ಮ ಕಾರ್ಯವ್ಯಾಪ್ತಿ ಹೇಗೆ? ನಾನು ಮೊದಲು ಅಲ್ಲಿ ಮನಿಯಾರ್ಡ್ ಸೆಕ್ಷನ್ ಅಂತಿದೆ, ಆ ಸೆಕ್ಷನಿಗೆ ನನ್ನನ್ನು ಸೇರಿಸಿದ್ರು ಫಸ್ಟಿಗೆ, ಪ್ರಥಮವಾಗಿ. ಅಲ್ಲಿ ಒಂದು 8 ವರ್ಷ ಸೇವೆ ಮಾಡಿದ್ದೇನೆ. ಆನಂತರ ದೇವಸ್ಥಾನದಲ್ಲಿ ಉಪಪಾರ್ವತಿಕರನಾಗಿ ನಾನು ನೇಮಕ ಮಾಡಿದರು. ಅದರ ನಂತರ ಪ್ರಮೋಷನ್ ಮಾಡಿ ಅಲ್ಲಿ ಒಂದು 22 ವರ್ಷ ಸೇವೆ ಮಾಡಿದೆ ಉಪಪಾರ್ವತಿಕರನಾಗಿ. ಅದರ ನಂತರ ಪುನಃ 18 ವರ್ಷ ಜಮಾ ಉಗ್ರಣ ಮುತ್ಸದ್ದಿಯಾಗಿ ಪುನಃ ನಾನು ಬಡ್ತಿ ಹೊಂದಿ ಅಲ್ಲಿ ಕೆಲಸ ಮಾಡಿದೆ. 18 ವರ್ಷ ಅಲ್ಲಿ ಮಾಡಿದೆ. ಒಟ್ಟಿಗೆ 48 ವರ್ಷ ಶ್ರೀ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡಿದ್ದೇನೆ. ಸರ್ಕಾರಿ ನೌಕರನಾದರೂ ಹೆಚ್ಚು ಅಂದರೆ ಒಂದು 30-35 ವರ್ಷ. ಅದರಲ್ಲಿ ವಿಶೇಷ ಹೆಚ್ಚು. ಹೌದು, ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಲ್ರಿಗೂ 60ರಲ್ಲಿ ರಿಟೈರ್ಡು, ನಾನು 65ರಲ್ಲಿ ರಿಟೈರ್ಡ್. ಹಾಗೆ 5 ವರ್ಷ ಜಾಸ್ತಿ ಸೇವೆ ಮಾಡಿದ್ದೇನೆ. ಇದು ಭಾಳ ನನಗೆ ತೃಪ್ತಿ ತಂದಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಳಿಲ ಸೇವೆ ಸಲ್ಲಿಸಿ ಅಂತ ಹೇಳಿ ಭಾಳ ಸಂತೋಷ ಪಡ್ತೇನೆ. ನೀವು ಅದನ್ನು ಭುಜಬಲಿಯವರೇ ಅಳಿಲ ಸೇವೆ ಅಂತ ಹೇಳ್ತೀರಿ, ಆದರೆ 60 ವರ್ಷ ಸಾಮಾನ್ಯವಾಗಿ ಎಲ್ರಿಗೂ ಸೇವೆ, 5 ವರ್ಷ ಹೆಚ್ಚು ಕೊಟ್ಟಿದ್ದಾರೆ ಅಂತಂದರೆ ಇಡೀ ಮನೆತನಕ್ಕೆ, ಹೆಗ್ಗಡೆ ಮನೆತನಕ್ಕೆ ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇದೆ, ನಿಮ್ಮ ಸೇವೆ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದಕ್ಕೆ ಅದು ಖಂಡಿತ ದ್ಯೋತಕ. ಖಂಡಿತ. ಹೌದು. ಆಮೇಲೆ ಅದರ ಜೊತೆಗೆ ನೀವು ಧರ್ಮಸ್ಥಳದ ಈ ಕೆಲಸ ಕಾರ್ಯಗಳ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ, ಸಾಮಾಜಿಕವಾಗಿ ಕೂಡ ತುಂಬ ತೊಡಗಿಸಿಕೊಂಡವರು. ಹೌದು ಹೌದು. ಅದಕ್ಕೇನು ಪ್ರೇರಣೆ? ಅದಕ್ಕೂ ಮೂಲ ಕಾರಣ ನಮ್ಮ ಪೂಜ್ಯ ಹೆಗಡೆಯವರು. ಆವಾಗ ನಾನು ಕೆಲಸ ಸೇರಿ ಟೈಮಲ್ಲಿ ಪೂಜ್ಯ ಹೆಗಡೆ ಹೊರಗಿಂದೆಲ್ಲ ಲೆಟ್ರ್ ಬರ್ತಿತ್ತು, ನಮಗೊಂದು ಏನಾದರೂ ಕಾರ್ಯಕ್ರಮ ಕೊಡಬೇಕು, ಯಕ್ಷಗಾನ ಕಾರ್ಯ ಕೊಡಬೇಕು ಅಂತ ಹೆಚ್ಚಾಗಿ ಬರ್ತಿತ್ತು ಅವರಿಗೆ. ಆವಾಗ ಏನು ಹೇಳ್ತಿದ್ರು ಹೆಗಡೆಯವರು ಅಂದರೆ, ಅವ್ರು ಲೆಟ್ರ್ ಬಂದ ಕೂಡಲೇ ನನ್ನನ್ನು ಕರೆದು ಹೇಳ್ತಾಯಿದ್ರು, ನೋಡೊಂದು ಲೆಟ್ರ್ ಬಂದಿದೆ, ಹೋಗ್ತೀರಾ ಅಂತ. ತಾವು ಹೇಳಿದರೆ ತಾವು ಕಳಿಸಿದ ನಾನು ಖಂಡಿತ ಹೋಗೋದು. ಹಾಗೆ ತುಂಬ ಕಡೆನೂ ಹೋಗಿದ್ದೇವೆ. ಒಂದು ಊಟಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹೈದರಾಬಾದ್ ಇರ್ಬೋದು, ಈ ಕಡೆ ಎಲ್ಲ ಹೋಗಿದ್ದೇವೆ. ಎಲ್ಲ ಕಾರ್ಯಕ್ರಮ ಸೆಟ್ ಮಾಡಿ ಹೋಗಿದ್ದೆವು. ನ್ಯಾಷನಲ್ ಯೂತ್ ಫೋಕ್ ಫೆಸ್ಟಿವಲ್ ಅಂತ ಹೈದರಾಬಾದಲ್ಲಿ ಆಗಿತ್ತು, ಅದು ಕೂಡ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ಆ ಟೈಮಲ್ಲಿ ಜೈಲ್ ಸಿಂಗ್ ರಾಷ್ಟ್ರಪತಿ ಆಗಿದ್ದರು, ನರಸಿಂಹರಾವ್ ಬಂದಿದ್ದರು, NT ರಾಮರಾವ್ ಅವರೆಲ್ಲ ಬಂದಿದ್ದರು. ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಕೂಡ ಆ ಸಂದರ್ಭದಲ್ಲಿ ಇದ್ದರು ಆ ಕಾರ್ಯಕ್ರಮದಲ್ಲಿ. ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿಯವರು ಬಂದಿದ್ದರು. ಆ ರಾಷ್ಟ್ರಪತಿರ ಹತ್ತಿರ ನಮ್ಮ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಭಾಳ ಸಂತೋಷ ಪಡ್ತೇನೆ. ಅದು ಪೂಜೆಗಳು ಕಳಿಸಿಕೊಟ್ಟದ್ರಿಂದ ಅಂಥ ಒಂದು ಸಂದರ್ಭ ಆಯಿತು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಈಗ ಹೆಗ್ಗಡೆಯವರು ಕಳಿಸ್ಕೊಟ್ರು ಅಂದರೆ ಧರ್ಮಸ್ಥಳ ಮೇಳದ ಅಲ್ಲ, ನಾವು ಸಂಘಟನೆ ಮಾಡಿ ಪ್ರತ್ಯೇಕವಾಗಿ ಸಂಘಟನೆ ಮಾಡಿ ಹೋಗಿತ್ತು. ಹೌದು. ಧರ್ಮಸ್ಥಳ ಮೇಳ ಇದೆ, ಅಲ್ಲಿ ಶ್ರೀ ಮಂಜುನಾಥೇಶ್ವರ ಯಕ್ಷಗಾನ ಮಂಡಳಿದ ಮೇಳ ಬೇರೆ ಇದೆ, ಆಮೇಲೆ ಚಿಕ್ಕ ಮೇಳ ಅಂತ ಬೇರೆ ಇದೆ. ಹಾಗೆ 2 ಕಡೆಯವರ ಕಲಾವಿದನ ಒಟ್ಟು ಸೇರಿಸಿ ನಾವು ಹೋಗಿದ್ದು, ಅಂದರೆ ಸಂಘಟನೆ ಮಾಡಿ ಹೋಗಿದ್ದು ಆ ಥರ. ಯಾಕಂದರೆ ಮೇಳ ಹೊರಗೆ ಇರ್ತದೆ, ಕಾರ್ಯಕ್ರಮ ಕೊಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಲ್ಲ, 6 ತಿಂಗಳು 8 ತಿಂಗಳು ಆಗ್ತಾ ಇರ್ತಲ್ಲ, ಆ ಸಂದರ್ಭ ಹೊರಗೆ ಇರ್ತದೆ. ನಾವು ಅದರಲ್ಲಿ ಹೆಕ್ಕಿ ಪುನಃ ಸೆಟ್ ಮಾಡಿ ಹೋಗ್ತಾ ಇದ್ದೆವು. ಅದು ಹೆಗ್ಡೆ ಹೇಳಿ ಅವರ ಪರ್ಮಿಷನ್ ತಗೊಂಡು ಹೋಗೋದು. ಆಯ್ದಂತಹ ಉತ್ತಮ ಕಲಾವಿದ ಕರ್ಕೊಂಡು ಹೋಗೋದು. ಅದರ ಮುಂದುವರಿದ ಭಾಗವೇ ಹೇಗೆ? ಈಗ ನಿಮ್ಮದೇ ಒಂದು ತಂಡ ಇದೆಯಲ್ಲ? ಹೌದು, ಅದರ ಮುಂದುವರಿದ ಭಾಗ ಅಂದರೆ ಮಂಗಳೂರು ಆಕಾಶವಾಣಿಯಲ್ಲಿ ಬಿ ಭುಜಬಲಿ ಮತ್ತು ಬಳಗ ಅಂತ ನಮ್ಮ ಸೆಟ್ ಇದೆ. ಅದರಲ್ಲಿ 12 ಜನ ನಾವು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಭಾಳ ವರ್ಷದಿಂದ ಕೊಡ್ತಾ ಇದ್ದೇವೆ. ಅದರಲ್ಲಿ ಪ್ರಥಮ ನಾವು ಆಡಿಷನ್ ಮಾಡುವಾಗ ನಮ್ಮ 12 ಜನರ ಟೀಮು
ಬಿ ಹೈ ಗ್ರೇಡ್ ಬಂತು. ತದನಂತರ ಪುನಃ ಆಡಿಷನ್ ಬಂದಾಗ ಆವಾಗ 11 ಜನ, ಒಬ್ಬರಿಗೆ ಬರಲಿಕ್ಕಾಗಿಲ್ಲ, 11 ಜನ ಎ ಗ್ರೇಡ್ ಬಂತು. ಇವಾಗ ನಮ್ಮ ಸೆಟ್ಟಲ್ಲಿ ಎ ಗ್ರೇಡ್ ಕಲಾವಿದರಾಗಿದ್ದಾರೆ. ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಟೀಮ್ ಅಂತ ಕಾಣುತ್ತೆ. ಒಂದು ನಮ್ಮ ಟೀಮ್ ಮತ್ತು ಇನ್ನೊಂದು ಟೀಮ್ ಇದೆ. ಆವಾಗ ಏನಂದರೆ ಧರ್ಮಸ್ಥಳ ಮೇಳದವರು ಇರ್ತಿದ್ರೆ ಸ್ವಲ್ಪ ಸಮಯ ಇರ್ತಿದ್ರು ಆಕಾಶವಾಣಿಯಲ್ಲಿ. ಆಮೇಲೆ ತುಂಬ ಜನ ತೀರಿ ಹೋದರು ಕಲಾವಿದರು. ಆಮೇಲೆ ಆ ಸೆಟ್ ಇರಲಿಲ್ಲ. ಇಲ್ಲದ ಅವರು ಕೂಡ ಎ ಗ್ರೇಡ್ ಬರ್ತಿದ್ರು ಅಂತ ನಾನು ಈ ಸಂದರ್ಭ ಹೇಳಿಕೆ ಬಯಸ್ತೇನೆ. ಹಾಗೆ ಎ ಗ್ರೇಡ್ ತಂಡ ಅಂತ ಹೇಳಿಕ್ಕೆ ಭಾಳ ಸಂತೋಷ ಪಡ್ತೇನೆ ನಾನು. ಅಂತೂ ಆ ಎಲ್ಲ ಕಲಾವಿದರಿಗೆ ಆಕಾಶವಾಣಿಯ ಮೂಲಕ ಕೂಡ ಒಂದು ಅವಕಾಶ, ಪ್ರೋತ್ಸಾಹ ಕೊಟ್ಟ ಒಂದು ನೆಮ್ಮದಿ ನಿಮಗೆ ಖಂಡಿತ ಇದೆ. ಜೊತೆಗೆ ನನಗೆ ಆಕಾಶವಾಣಿ ಹೋಗ್ತಾ ಇರುವಾಗ ಒಂದು ಧ್ವನಿ ಸುಳ್ಳು ಮಾಡಬೇಕಂತ ಒಂದು ಹುಚ್ಚು ಸ್ಟಾರ್ಟ್ ಆಯಿತು. ಆದ ನಂತರ ನಾನು ಒಂದು ಸಾಧಾರಣ 90ಕ್ಕಿಂತ ಮಿಕ್ಕಿ ಧ್ವನಿ ಸುಳ್ಳು ಮಾಡಿಸಿದ್ದೇನೆ. 90ಕ್ಕಿಂತ ಹೆಚ್ಚು ಕ್ಯಾಸೆಟ್ ಮಾಡಿದ್ದೇನೆ ಕ್ಯಾಸೆಟ್. ಹೌದು. ಅದರಲ್ಲಿ ಒಂದು 45 ಯಕ್ಷಗಾನದೇ ಇರ್ಬೋದು, ಭಕ್ತಿಗೀತೆ ಇದೆ, ಆಮೇಲೆ ಹರಿಕಥೆ ಇದೆ, ಜನಕಥೆ ಇದೆ. ಒಂದು ಫ್ಲೂಟ್ ಮಾಡಿಸಿದ್ದೇನೆ ಅದರಲ್ಲಿ. ಪ್ರಪಂಚಂ ಬಾಲಚಂದ್ರನ್ ಅಂತ ಅವರು ನಮ್ಮ ಮಂಗಳೂರು ಆಕಾಶವಾಣಿ ಇದ್ದರು, ಅವರೊಂದು ಫ್ಲೂಟ್ ಮಾಡಿಸಿದ್ದೆ. ಈಗ ಒಂದು 90ಕ್ಕಿಂತ ಮಿಕ್ಕಿ ಮಾಡಿಸ್ತೇನೆ. ವಿಶೇಷ ಅಂತ ಹೇಳಿದ್ರೆ ನಾವು 6 ಗಂಟೆದ್ದು ರಾಮಾಯಣ ಮತ್ತು ಮಹಾಭಾರತದ್ದು 6 ಗಂಟೆದ್ದು ಪಟ್ಲ ಸತೀಶ್ ಶೆಟ್ಟರು ಅದರ ಭಾಗವತಿಗೆ. ಅದರಲ್ಲಿ ಮುಮ್ಮೇಳದಲ್ಲಿ ವಿಜಯ ಅಶೋಕ್ ಭಟ್ರು, ಆಮೇಲೆ ನಮ್ಮ ಭಾಸ್ಕರ ಕೊಕ್ಕುವಳ್ಳಿ, ಆಮೇಲೆ ಮೂಡಂಬೈ ಗೋಪಾಲಕೃಷ್ಣ ಶಾಸ್ತ್ರಿ ಒಂದರಲ್ಲಿ, ಮತ್ತೊಂದರಲ್ಲಿ ಸಿದ್ದಗಟ್ಟೆ ವಿಶ್ವನಾಥ ಶೆಟ್ಟರು ಕೂಡ ಇದ್ದರು. ಸಿದ್ದಗಟ್ಟೆ ವಿಶ್ವನಾಥ ಶೆಟ್ಟರು, ಮೂಡಂಬೈಲು ಅಶೋಕ್ ಭಟ್ರು, ಮತ್ತೊಂದರಲ್ಲಿ ಕುಕ್ಕುವಳ್ಳಿ ಅಶೋಕ್ ಭಟ್ರು, ಸಿದ್ದಗಟ್ಟೆ. ಈ 6 ಗಂಟೆ ಅದರಲ್ಲಿ ಪದ್ಯ ರಚನೆ ಮಾಡಿದ್ದೇನೆ ಅಂದರೆ ಸಿದ್ದಗಟ್ಟೆ ವಿಶ್ವನಾಥ ಶೆಟ್ಟರು ಅವರೇ ಮಾಡಿ ಸ್ವತಃ ರಚನೆ ಮಾಡಿ 2 ಪದ್ಯ ರಚನೆ ಮಾಡಿ ಅವರು ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಆ ಕಾರ್ಯಕ್ರಮ. 6 ಗಂಟೆದ್ದು ಯಾರು ಬೇಕಾದರೂ ಒಂದು ಯಕ್ಷಗಾನದ್ದು ರಾಮಾಯಣ ಹೇಗಿದೆ, ಮಹಾಭಾರತ ಹೇಗಿದೆ, ಕಥೆ ಹೇಗಿದೆ ಅಂತ ಹೇಳ್ಕೊಂಡು, ಈಗ ಎಲ್ಲ ಆಮೇಲಲ್ಲ ಅವರ ವಿದ್ವತ್ನಲ್ಲಿ ಹೇಳ್ಕೊಂಡು ಹೋಗೋದಲ್ಲ, ಆ ಕಥೆ ಕೂಡಲೇ ಗೊತ್ತಾಗಬೇಕಾದ ಆ ಸೀಡಿಯನ್ನು ಕೇಳಿ ಸಾಕು, ಅಷ್ಟಿದೆ ಅದರಲ್ಲಿ. ಹೌದು, ಇದು ಸಂತೋಷ ಕೊಟ್ಟಿದೆ ನನಗೆ. ಹೌದು, ಅದರ ಜೊತೆಗೆ ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಲಯನ್ಸ್, ರೋಟರಿ ಇಂಥದ್ರಲ್ಲಿ ಏನಾದರೂ ಪಾಲ್ಗೊಂಡ? ಎಲ್ಲದರಲ್ಲೂ ಎಲ್ಲ ಲಯನ್ಸ್, ರೋಟರಿಗೆ ಸೇರ್ಲಿಕ್ಕೆ ನಾನು ಸೇರಲಿಲ್ಲ ಮಾತ್ರ. ಆದರೆ ತುಂಬ ಕಾರ್ಯಕ್ರಮ ಕೊಟ್ಟಿದ್ದೇನೆ. ಒಂದು ಯಾವುದೇ ಒಂದು ಅವ್ರದ್ದು ಕಾರ್ಯಕ್ರಮ ಇದ್ದರೆ ಧರ್ಮಸ್ಥಳದ ಭುಜಬಲಿ ಹತ್ರ ಮಾತಾಡಿ ಸಾಕು, ಅವರು ವ್ಯವಸ್ಥೆ ಮಾಡಿ ಕೊಡ್ತಾರೆ. ತುಂಬ ಈಗ ಯಾವುದು ಗಣೇಶೋತ್ಸವ ಇರ್ಬೋದು, ಬೇರೆ ಬೇರೆ ಹಬ್ಬಗಳ ಟೈಮಲ್ಲಿ ನಾನು ಅದರಲ್ಲಿ ಬೆಳ್ತಂಗಡಿಯಲ್ಲಿ ಹೈಯೆಸ್ಟ್ ಮಾಡಿಕೊಟ್ಟಿದ್ದೇನೆ. ಬೆಳ್ತಂಗಡಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ ನಾನು ಸಂಘಟನೆ ಮಾಡಿಕೊಟ್ಟಿದ್ದೆ. ನನ್ನ ಒಂದು ವಿಶೇಷ ಅಂತ ಹೇಳಿದ್ರೆ, ನಾನು ಕಲಾವಿದನಲ್ಲ, ಯಕ್ಷಗಾನ ಭಾಗವತಿ ಮಾಡೋನಲ್ಲ, ಅರ್ಥಧಾರಿ ಅಲ್ಲ, ಯಾವುದಲ್ಲ, ಪದ್ಯ ರಚನೆ ಮಾಡೋನಲ್ಲ. ಆದರೆ ಸಂಘಟನೆಯಲ್ಲಿ ನನಗೆ ಭಾಳ ಆಸಕ್ತಿ. ಹಾಗೆ ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದ ಸಂಘಟನೆ ಮಾಡಿದವ ನಾನು. ಶ್ರೇಣಿ ಗೋಪಾಲಕೃಷ್ಣ ಇರ್ಬೋದು, ಮಲ್ಪೆ ರಾಮದಾಸ್ ಕಾಮರು, ತೆಕ್ಕಟ್ಟ ಆನಂದ ಮಾಸ್ಟ್ರು, ಆಮೇಲೆ ಗೋವಿಂದ ಭಟ್ರು, ಕುಂಬ್ಳೆ ಸುಂದರರಾವ್, ಪ್ರಭಾಕರ್ ಜೋಶಿ, ಆಮೇಲೆ ಮೂಡಂಬೈಲು, ಹೀಗೆ ಬೇರೆ ಬೇರೆ ಮತ್ತು ಈಗಿನ ಎಲ್ಲ ಹಿರಿಯ ಹೊಸ ಪೀಳಿಗೆಯವರು. ಅಲ್ಲದೆ ಭಾಗವತರಲ್ಲಿ ಕಡದೋಕ ಮಂಜಾತ ಭಾಗವತರು, ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಳರು, ದಾಮೋದರ ಮಂಡೆಚ್ಚರು. ಆ ಟೈಮಲ್ಲಿ ನಾವು ಸಂಘಟನೆಯಲ್ಲಿ ಹೇಳಿ ನಾವು ಹೆಗಡೆಯವರು ಮನೆಯಲ್ಲಿ ಕೂಡ ದಾಮೋದರ ಮಂಡೆಚ್ಚರನ್ನು ಕರೆಸಿ ನಾವು ತಾಳಮದ್ದಲೆ ಮಾಡಿಸಿದ್ದೆ ಆ ಟೈಮಲ್ಲಿ. ನಿಮಗೆ ಬಹಳ ಹೆಮ್ಮೆಯ ದಿನಗಳನ್ನು, ಕ್ಷಣಗಳನ್ನು ನೀವು ನೆನಪು ಮಾಡ್ಕೊಂಡ್ರಿ. ಈಗ ಒಬ್ಬ ಕಲೆಗೆ ಪ್ರೋತ್ಸಾಹ ಕೊಡುವನು ಕಲಾವಿದನೇ ಆಗಬೇಕಾಗಿಲ್ಲ. ನೀವು ಹೇಳಿದರೆ ನಾನೇನು ಕಲಾವಿದನಲ್ಲ. ಹೌದು. ಆದರೆ ನೀವೊಬ್ಬ ಅದ್ಭುತ ಪ್ರೇರಕ ಶಕ್ತಿ ಅನ್ನೋದ್ರೆ 2 ಮಾತಿಲ್ಲ, ನಿಮ್ಮ ಮಾತುಗಳಲ್ಲೇ ಅದಕ್ಕೆ ಸಾಕ್ಷಿ ಸಿಗ್ತಾ ಇದೆ. ಸರಿ, ಈ ಸಂಘಟನಾ ಶಕ್ತಿ ನಿಮ್ಮಲ್ಲಿ ಹೇಗೆ ಬಂತು? ಇದಕ್ಕೇನಾದ್ರೂ ಹಿನ್ನೆಲೆ ಇದೆಯಾ? ನಿಮ್ಮ ಹಿರಿಯರು ಯಾರಾದರೂ ಪ್ರೇರಣೆ? ಅದೇ ನಾನು ಹೇಳ್ತೀನಿ, ನಿಮಗೊಬ್ಬರು ಆದರ್ಶ ಅಂತ ಇದ್ರೆ ಆದರ್ಶ ಪೂಜೆ ಹೆಗಡೆಯವರೇ. ಯಾಕಂದರೆ ನಾವು ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಸಂಘಟನೆ, ಸಾಂಸ್ಕೃತಿಕ ಕಾರ್ಯಕ್ರಮವು ನಿರಂತರ ನಡೀತಾ ಇರ್ತದೆ. ಇದು ನಮಗೆ ಹುಚ್ಚು ಕಟ್ಟಿಸಿದೆ. ಆಮೇಲೆ ಯಕ್ಷಗಾನ ನೋಡೋ ಹುಚ್ಚು ಹೇಗೆ ಅಂತ ಹೇಳಿದ್ರೆ, ಆವಾಗ ನಾನು ಹೇಳಿದಲ್ಲ 2 ಮೇಳ ಇದೆ ಅಂತ, ಒಂದು ಚಿಕ್ಕ ಮೇಳ, ದೊಡ್ಡ ಮೇಳ. ಚಿಕ್ಕ ಮೇಳದಲ್ಲಿ ನಮ್ಮ ಲಕ್ಕಣ್ ಶೆಟ್ಟರು ಅಂತಿದ್ರು. ಅವರು ಪ್ರತಿ ಶನಿವಾರ ಆ ಚಿಕ್ಕ ಮೇಳದ ಸಂಘಟನೆಯಲ್ಲಿ ಭಾಳ ಚತುರರವರು. ಎಲ್ಲ ಅದರಲ್ಲಿ ನಮ್ಮ ದೇವಸ್ಥಾನ ವರ್ಕರ್ಸ್ ಇರ್ಬೋದು, ಊರಿನವರು ಇರ್ಬೋದು, ಸ್ಟಾಫ್ನವ್ರು ಇರ್ಬೋದು, ಮತ್ತು ಬೇರೆ ಬೇರೆ ಕಲಾವಿದರು ಇರ್ತಾರೆ. ಅವರನ್ನು ಸಂಘಟನೆ ಮಾಡಿ ಶನಿವಾರ ದೇವಸ್ಥಾನ ಮುಂದುಗಡೆ ಸ್ಟೇಜ್ ಹಾಕಿ ಯಕ್ಷಗಾನ ಮಾಡ್ತಿದ್ದೆ. ನಾವು ಶನಿವಾರ ಡೈಲಿ ನೋಡ್ತಾಯಿದ್ದು. ಅಂಥ ಸಂದರ್ಭದಲ್ಲಿ ಪೂಜ್ಯ ಹೆಗಡೆಯವರ ಮಾತೃಶ್ರೀ ರತ್ನಮ್ಮ ಹೆಗಡೆಯವರು ಯಕ್ಷಗಾನ ನೋಡಲಿಕ್ಕೆ ಕೂತ್ಕೊಳ್ತಾರೆ. ಅಲ್ಲಿ ನಮ್ಮನ್ನು ಹತ್ತಿರ ಕೂರಿಸಿದ್ರು ಅವಾಗ. ಅದಲ್ಲೇ ದೊಡ್ಡ ಮೇಳದ ಸೇವೆ ಆಟ ಆಗ್ತಿತ್ತು. ಧರ್ಮಸ್ಥಳ ಮೇಳ ದೊಡ್ಡ ಮೇಳ, ಹೊರಡುವಾಗ 2 ದಿವಸ ಮೇಳ, ಒಳಗೆ ಆಗುವಾಗ 3 ದಿವಸ. ಅಂಥ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಕೂರಿಸಿ ನಾವು ಆಟ ನೋಡ್ತಿದ್ದೆನು. ನಮಗೆ ಅಲ್ಲಿಂದ ಈ ಯಕ್ಷಗಾನ ಹುಚ್ಚು ಸ್ಟಾರ್ಟ್ ಆಯಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಆ ದೊಡ್ಡ ದೊಡ್ಡ ಕಲಾವಿದರು, ಕೆಲವು ಆಸಕ್ತಿ ಇರೋ ಕಲಾವಿದರು ಬರುವಾಗ ಪೂಜ್ಯ ರತ್ನಮ್ಮ ಹೆಗಡೆಯವರು ಅವ್ರು ಬೆಳಗ್ಗೆ ಆಟ ನೋಡ್ತಾರೆ. ಇಂಥ ಕಲಾವಿದರು ಬಂದಾಗ ನಾನು ಎಬ್ಬಿಸು ಅಂತ ಹೇಳಿದೆ. ಮಧ್ಯೆ ನಿದ್ದೆ ಮಾಡ್ತಾರೆ ಅವರು. ಆ ಸಂದರ್ಭ ಇಂಥ ಕಲಾವಿದರು ಬರ್ತಾರೆ, ನಾನು ಎಬ್ಬಿಸು ಅಂತ ಹೇಳ್ತಾರೆ ಅವರು. ಅಂತ ಎಬ್ಬಿಸಿ ನೋಡಿದ ದಿವಸ ನಾನಂತ ಅವರಿಗೆ ಎಬ್ಬಿಸ್ಬೇಕಂತ ಹೇಳಿ ಫುಲ್ಲು ನೋಡ್ತಾ ಇದ್ದೆ. ಅದು ಆಸಕ್ತಿ ಸ್ವಲ್ಪ ಜಾಸ್ತಿ ಆಯಿತು ನಮಗೆ. ಆದ್ದರಿಂದ ಧ್ವನಿ ಸುಳ್ಳಿ ಮಾಡುವ, ಆಕಾಶವಾಣಿ ಕಾರ್ಯಕ್ರಮ ಕೊಡುವ, ಬೇರೆ ಬೇರೆ ಕಡೆ ಸಂಘಟನೆ ಮಾಡಿ ಕೊಡುವ ಅಂತ ಹೇಳುವ ಒಂದು ಛಲ ಬಂತು ನನಗೆ. ಎಲ್ಲ ಯಕ್ಷಗಾನ ಕಲಾವಿದರು, ದೊಡ್ಡ ಕಲಾವಿದರು, ಕಿರಿಯ ಕಲಾವಿದರು ಎಲ್ಲರೂ ಕೂಡ, ಎಲ್ಲ ಹೆಸರು ಹೇಳ್ತೇವೆ, ತುಂಬ ಇದಾಗಿ ಟೈಮ್ ಆಗ್ತದೆ. ಎಲ್ಲ ಹಿರಿಯ ಕಿರಿಯ ನನಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ಇದು ನಾವು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು. ಯಾಕಂದರೆ ಯಾರೂ ಕೂಡ ಯಾವ ಕಾರ್ಯಕ್ರಮದಲ್ಲೂ ನಾವು
ನಿಘಂಟು ಮಾಡಿದ ಕಲಾವಿದರು ಒಂದು ದಿವಸ ಕೂಡ ತಪ್ಪಿಸ್ಲಿಕ್ಕಿಲ್ಲ. ನನಗೆ ಅದೊಂದು ಭಾಳ ಹೆಮ್ಮೆ ಇದೆ. ಎಷ್ಟೋ ಕಾರ್ಯಕ್ರಮದ ತಪ್ಪಿಸ್ತಾರೆ ಗೊತ್ತಲ್ಲ ನಿಮಗೆ. ಆದರೆ ಅಂಥ ಸಂದರ್ಭದಲ್ಲಿ ನಾನು ಸಂಘಟನೆ ಮಾಡಿದ ಯಾವುದೇ ಕಾರ್ಯಕ್ರಮ ಅವರು ತಪ್ಪಿಸಲಿಲ್ಲ. ಅದು ಬಹುಶಃ ನಿಮ್ಮ ವಿಶ್ವಾಸ, ನಿಮ್ಮ ಒಳ್ಳೆಯತನಕ್ಕೆ ಅವರ ಸ್ಪಂದನ ಅಂತ ಖಂಡಿತವಾಗಿ ನಾವು ತಿಳಿಬಹುದು. ಈಗ ಘಟಾನುಘಟಿ ಕಲಾವಿದರುಗಳು ಅದ್ಭುತವಾದ ಪ್ರದರ್ಶನ ಕೊಟ್ಟದನ್ನು ತಾವು ನೋಡಿದಿರಿ. ಹೌದು. ಅಂದರೆ ಕಡತೋಕ ಮಂಜುನಾಥ ಭಾಗವತರು, ಬಲ್ಲಾಳರಿದ್ದ ಕಾಲ ಅಥವಾ ಶೇಣಿ ಸಾಮಗರನ್ನ ಅವರ ನಿರ್ವಹಣೆಯನ್ನು ತಾವು ನೋಡಿದಿರಿ. ಅದರ ನಂತರದ ಯಕ್ಷಗಾನದ ಬೆಳವಣಿಗೆಯನ್ನು ಕೂಡ ತಾವು ಗಮನಿಸ್ತಾ ಬಂದವರು, ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದವರು. ತಾವು ಕಲಾವಿದರಲ್ಲ ಅಂತ ಹೇಳಿದ್ರಿ, ಆದರೂ ಕೂಡ ಕಲಾಪ್ರಜ್ಞೆ ನಿಮ್ಮಲ್ಲಿ ಬಹಳ ನಿಶ್ಚಿತವಾಗಿದೆ. ನೀವು ನೋಡ್ತಾ ಬಂದಿದ್ದೀರಿ. ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಯಾವುದು ತೆಂಕುತಿಟ್ಟು ಯಕ್ಷಗಾನ ಇರ್ಬೋದು ಅಥವಾ ಬಡಗುತಿಟ್ಟು ಯಕ್ಷಗಾನ ಇರ್ಬೋದು, ಅದು ಕೆಲವೊಮ್ಮೆ ಯಕ್ಷಗಾನ ತಾಳಮದ್ದಲೆ ಇರ್ಬೋದು, ಪ್ರದರ್ಶನ ಇರ್ಬೋದು, ಅದು ಗಾನ ವೈಭವದ ಒಂದು ರೂಪವನ್ನು ಪಡ್ಕೊಂಡಿದೆ, ಬೇರೆ ಬೇರೆ ಆಯಾಮಗಳನ್ನು ಬರ್ಕೊಳ್ತಾ ಇದೆ. ಈ ಪಲ್ಲಟದ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ಯಾವುದಾದ್ರೂ ಯಕ್ಷಗಾನ ಚೌಕಟ್ಟು ಬಿಟ್ಟು ಹೋಗಬಾರ್ದು. ಈಗ ಸ್ವಲ್ಪ ಹೋಗ್ತದೆ, ಅಂದರೆ ಜನರಿಗೆ ಅದೇ ಬೇಕೀಗ, ಮನರಂಜನೆ ಥರ, ಅಂದರೆ ವೆರೈಟಿ ಬೇಕು. ಬರೇ ನಾವು ಯಾವುದು ಹೇಳ್ತಾರೆ ಏಕತಾನತೆಯ, ಹೌದು, ಒಂದೇ ಥರ, ಅಂದರೆ ಪರಂಪರೆ ಬೇಕು ಅಂತ ಹೇಳ್ತಾರೆ. ಸರಿ, ಪರಂಪರೆ ಬೇಕು, ಪರಂಪರೆ ಖಂಡಿತ ಉಳಿಸಲೇಬೇಕು. ಪರಂಪರೆ ಜೊತೆ ಅದು ಪರಂಪರೆ ಹಾಳಾಗದಾಗೆ ನೋಡ್ಕೊಳ್ಬೇಕು ಈಗಿನ ಕಲಾವಿದರು. ಮತ್ತೊಂದು ಈಗಿನ ಕಲಾವಿದರ ವಿಶೇಷ ಅಂತ ಹೇಳಿದರೆ, ಹೆಚ್ಚಿನ ಕಲಾವಿದರು ಒಳ್ಳೆ ವಿದ್ವಾಂಸ ಕಲಾವಿದರು ಎದುರುಗಡೆ ಕೂತು ಕೇಳುವುದಿಲ್ಲ. ತಮ್ಮದು ಯಾವುದೇ ಒಂದು ಭಾಗವತಿಗೆ ಇರಲಿ, ಅರ್ಥಗಾರಿಕೆ ಇರಲಿ, ಅಥವಾ ವೇಷ ಮಾಡೋ ವಿಷಯದಲ್ಲಿ ಯಕ್ಷಗಾನ ನೋಡಲಿ ಬರ್ತಾರೆ, ಭಾಗವಹಿಸಲಿಕ್ಕೆ ಬರ್ತಾರೆ, ತನ್ನ ವೇಷ ಹತ್ಕೊಂಡು ಎತ್ಕೊಂಡು ಹೋಗ್ತಾರೆ. ಈ ಪ್ರಸಂಗ ಹೇಗೆ ನಡೀತದೆ, ಅದರ ನಡೆ ಹೇಗಿರ್ತದೆ ನಡೀತದೆ, ಅದು ಯಾರೂ ಕೂಡ ಕೂತು ಕೇಳೋದಿಲ್ಲ. ನಾನು ಕಂಡುಕೊಂಡ ಒಂದು ಸತ್ಯ. ಒಂದು ಈ ಸಂದರ್ಭ ಕಲಾವಿದನ ಹೆಸರು ಹೇಳಬೇಕು, ಅದರಲ್ಲಿ ಉಮೇಶ್ ಶೆಟ್ಟಿ ಉಬರೇಡ್ಕ, ಇವರೊಂದು ಯಕ್ಷಗಾನಕ್ಕೆ ಹೋದರೆ ಅಲ್ಲಿ ಎಲ್ಲ ಪೂರ್ತಿ ನೋಡೋದು ಹೋಗೋದಿಲ್ಲ. ಜೊತೆಗೆ ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟರು, ನಾನು ಕಂಡುಕೊಂಡ ಹಾಗೆ ಅವರು ಕರೆಕ್ಟಾಗಿ ಕೂತು ನೋಡಿ ಹೋಗುವ. ಬೇರೆ ಯಾವ ಕಲಾವಿದರು ಅಷ್ಟು ಚೆನ್ನಾಗಿ ಎಲ್ಲ ಕೂತರು 5-10 ನಿಮಿಷ ಕೂತು ಹೋಗ್ತಾರೆ. ಆದರೆ ಇವರು ಆ ಪ್ರಸಂಗ ಮುಗಿಯುವರೆ ಕೂತು ಅದನ್ನು ನೋಡಿ, ಅದನ್ನು ಆಸ್ವಾದಿಸಿ, ಆಮೇಲೆ ಏನು ಅವರಿಗೆ ಸಿಗುತ್ತೆ ಅದನ್ನು ನೋಡಿಕೊಂಡು ಅವ್ರು ಮುಂದೆ ಹೋಗ್ತಾರೆ. ಅದು ಅವರು ಬೇರೆಯವರು ಕೂಡ ಅಷ್ಟೇ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾ ಇದ್ರು, ಕೊಡ್ತಾ ಇದ್ರು, ತುಂಬ ಕೊಡ್ತಾರೆ. ಅವರು ಓದಿದ್ದು ಬಹಳ ಕಡಿಮೆ ತರಗತಿ ಓದಿದ್ರು ಕೂಡ ನಮ್ಮ ಕನ್ನಡ ಕಾವ್ಯಗಳನ್ನು, ಜೈಮಿನಿ ಭಾರತ ಇರ್ಬೋದು, ಕುಮಾರವ್ಯಾಸ ಖಂಡಿತ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಯುವಕ ಯುವತಿಯರಿಗೆ ಅಂದರೆ ಆಗ ಹೆಚ್ಚಾಗಿ ಯುವತಿಯರಿರಲಿಲ್ಲ, ಯುವಕರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಖಂಡಿತ. ನಾನೊಂದು ಏನು ಸೂಚನೆ ಕೊಡು ಅಂತೇಳಿ, ಆ ಕಲಾವಿದರೆಲ್ಲರೂ ಯಾವುದೇ ಒಂದು ಕಾರ್ಯಕ್ಕೆ ಭಾಗವಹಿಸಲಿ. ನನಗೆ ಗೊತ್ತು 2-3 ಕಾರ್ಯಕ್ರಮ ವಹಿಸ್ಕೊಂಡು ಬರ್ತಾರೆ ಅವರು, ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಹೋಗ್ಬೇಕು ಅಂತ. ಆದರೆ ಒಂದು ಕಾರ್ಯಕ್ರಮ ಯಕ್ಷಗಾನ ನಿರ್ವಾಹಣೆ ಹಿರಿಯವರು ಯಾವ ಥರ ಮಾತಾಡ್ತಾರೆ, ಅವರ ಆದರ್ಶ ಹೇಗೆ ಅವರು ಪಾಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಅವ್ರು ಹೇಳಲಿಕ್ಕೆ ಬಯಸ್ತೇನೆ. ಪರಂಪರೆಯನ್ನು ಅಭ್ಯಾಸ ಮಾಡಿಕೊಳ್ಳೋದಿದ್ರೆ, ಆ ಶ್ರದ್ಧೆ ಇಲ್ಲದಿದ್ದರೆ ಇವರು ಹೊಸ ಪರಂಪರೆ ಸೃಷ್ಟಿ ಮಾಡಲಿಕ್ಕೆ ಕಷ್ಟವೇ. ಹೌದು. ಮತ್ತೆ ಭಾಗವತಿಯಲ್ಲಿ ಕೂಡ ಗಮಕವನ್ನು ಜಾಸ್ತಿ ಕಲೆ ಇದ್ದರೆ ಅದು ಚೆನ್ನಾಗಿ ಬರುವುದಿಲ್ಲ. ತಾವು ಕೂಡ ಒಬ್ಬರು ಭಾಗವತರು, ಗಮಕ ಸರಿಯಾಗಿ ಕಲೆ ಇದ್ದರೆ ಭಾಗವತಿಗೆ ಇದು ಸ್ವಲ್ಪ ಹಿಂದೆ ಬೀಳ್ತದೆ ನಿಮಗೆ, ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಭಾಗವತಿ ಮಾಡಲ್ಲ, ಅದು ನಮಗೆ ಕೇಳಿ ಅನುಭವ ಉಂಟು. ನಾನು ಸಾಧಾರಣ ಕೇಳದ ನೋಡದ ಯಕ್ಷಗಾನ ಇಲ್ಲ, ಅಷ್ಟು ನೋಡ್ತೇನೆ, ಅಷ್ಟು ನೋಡಿದ್ದೇನೆ ಈ ಹಿಂದೆ ಕೂಡ. ಆ ಹಿಂದೆಲ್ಲ ಭಾಗವತರುಗಳು ಬಹಳ ಚುಟುಕಾಗಿ ಎಷ್ಟು ಬೇಕೋ ಹಾಡ್ತಿದ್ರು. ಈಗ ಭುಜಬಲಿಯವರೇ ದೀರ್ಘವಾಗಿ ಹಾಡ್ತಾರೆ, ಏನು ಹೇಳ್ತೀರಾ? ಖಂಡಿತ ನನಗೆ ದೀರ್ಘವಾಗಿ ಹಾಡೋದು ತುಂಬ ಇಷ್ಟ ಇಲ್ಲ. ಯಾಕಂದರೆ ಎಷ್ಟು ಬೇಕೋ ಅಷ್ಟೇ. ಯಾಕಂದರೆ ಈಗ ನಮಗೆ ಒಂದು ಯಾವುದೇ ಒಂದು ಯಕ್ಷಗಾನ ಹೋದ ಕೂಡಲೇ, ಈಗ ಪದ್ಯ ಸ್ಟಾರ್ಟ್ ಮಾಡಿದ ಕೂಡಲೇ ಇನ್ನು ಅರ್ಧ ಗಂಟೆ 1/4 ಗಂಟೆ ಉಂಟು ನಿಘಂಟೆ, ಅದು ಏನೋ ಸ್ವಲ್ಪ ಇದಾಗ್ತದೆ ಖಂಡಿತ. ಈಗ ಅವ್ರು ಹೇಳ್ಬೋದು ಅವರ ಒಂದು ಇದು ಕುಣಿತವನ್ನು ತೋರಿಸ್ಬೇಕು ಅಂತ, ಆದರೆ ಜನರಿಗೆ ಬೋರ್ ಆಗುತ್ತೆ, ಸತ್ಯ ಹೇಳ್ತೇನೆ. ಹೌದು, ಹಾಡೋರಿಗೆ ಚಂದ ಕಾಣ್ತದೆ, ಕೇಳೋರಿಗೆ ಚಂದ ಕಾಣ್ತದೆ, ನೋಡೋದು ಚಂದ ಕಾಣ್ತದೆ. ಆದರೆ ಅದಕ್ಕೊಂದು ಮಿತಿ ಉಂಟು, ಆ ಮಿತಿಯಲ್ಲಿ ಹಾಡಿದ್ರೆ ಚಂದ. ನಾನು ಅಲ್ವಾ? ಆಗ ವೇಷಧಾರಿ ಏನು ಮಾಡೋದು? ಅದೇ ಆ ಥರ ಸುಮ್ಮನೆ ನಿಂತು ನೋಡೋದು. ಭಾಗವತ ಸ್ವಲ್ಪ ತಿಳ್ಕೊಂಡು ಹಾಡಬೇಕಂತ ನಾನು ಯಾವಾಗಲೂ ಹೇಳಿಕೊಂಡದ್ದು. ನಮ್ಮ ಕಲಾವಿದರು ಕೂಡ ಹೇಳ್ತಾ ಇದ್ದೆ, ಭಾಗವತರು ಕೂಡ ಹೇಳ್ತೇನೆ. ಆದರೆ ಯಾರು ಅದನ್ನು ಮಾಡೋದಿಲ್ಲ. ತುಂಬ ಸಲ ಹೇಳೋದುಂಟು, ಎಷ್ಟೋ ಸಲ ಯಕ್ಷಗಾನ ಆದ ಕೂಡಲೇ ನೀವು ಈ ಥರ ಮಾಡೋದು ಜನರಿಗೆ ಬೋರ್ ಆಗ್ತದೆ. ನಮ್ಮ ಹತ್ರ ತುಂಬ ಜನ ಸೂಚನೆ ಕೊಟ್ಟಿದ್ದಾರೆ, ನೀವು ಸ್ವಲ್ಪ ಹೇಳ್ಬೇಕು ಅವರಿಗೆ ಅಂತ ಮಾತಾಡುವಾಗ ಹೇಳ್ತಾರೆ. ಯಾಕಂದರೆ ಭಾಳ ಬೋರ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಈಗ ಇನ್ನೊಂದು ಕಡೆ ಯಕ್ಷಗಾನ ನೋಡುವಾಗಲೂ ಅದೇ ಥರ ಅಲ್ಲ, ಆ ನಾಟ್ಯವೂ ಅದೇ ಥರ. ಕೆಲವು ಬೆಡ್ ಮಾಡಿ ಕುಣಿಯೋದು, ಬೇರೆ ಬೇರೆ ವೇಷ ಭಂಗಿ ಉಂಟಲ್ಲ ಕುಣಿಯೋದು, ಅದೆಲ್ಲ ಕೆಲವೆಲ್ಲ ವಿಕಾರ ಕಾಣ್ತದೆ. ಈಗ ನೀನು ಇತ್ತೀಚೆಗೆ ನಿನ್ನೆಲ್ಲ ಮನೆ ಯಕ್ಷಗಾನ ನೋಡಿದೆ, ಅದರಲ್ಲಿ ಕೂಡ ಒಬ್ಬರು ಬಹಳ ಬೆಂಡಾಗಿ ಮಾಡ್ತಿದ್ರು, ಎಲ್ಲ ಅದಕ್ಕೆ ಇದು ಮಾಡ್ತಾ ಇದ್ರು, ಸ್ವಲ್ಪ ಅದು ಜಾಸ್ತಿ ಆಯ್ತು ಬೆಂಡ್ ಮಾಡಿ ಕುಡಿಯುವುದು ಅಂತ. ಆ ರೀತಿಯ ಟೀಕೆ ಬಂದಾಗ ಕಲಾವಿದರು ಅದನ್ನು ಸಕಾರಾತ್ಮಕವಾಗಿ ತಗೊಳ್ಳುದಿಲ್ಲ. ಈಗ ತಗೊಳ್ಳುದಿಲ್ಲ ಅಂತ ನಾನು ಅದನ್ನು ಹೇಳುದು. ಸರಿ. ಮತ್ತೆ ಈಗ ನನಗೆ ಬಹಳ ಖುಷಿ ಅಂತ ನೀವು ಹೇಳಿದ, ಮಹಿಳೆಯರಲ್ಲಿ ಮಹಿಳಾ ಭಾಗವತ ಕಾವ್ಯಶ್ರೀ, ಆಮೇಲೆ ಭವೇಶಿ, ಅಮೃತ ಅಡಿಗ, ಮತ್ತೆ ಚಿಂತನ ಆ ಕಡೆ ಬಡಗುದಿಟ್ಟ ಅವರು, ಇನ್ನು ಕೆಲವು ಜನ ಕಿರಿಯ ಭಾಗವತರು ರೆಡಿಯಾಗಿದ್ದಾರೆ. ಇದು ಒಂದು ಭವಿಷ್ಯದಲ್ಲಿ ಒಳ್ಳೆಯ ಆಗುವ ಚಾನ್ಸ್ ಕಾಣ್ತದೆ ನೋಡುವಾಗ. ಅಂದರೆ ಅವರಿಗೆ ಸ್ವಲ್ಪ, ಮತ್ತು ಮಹಿಳೆಯರಿಗೆ ಕೂಡಲೇ ಬರ್ತದೆ ಯಕ್ಷಗಾನ ಕೂಡ. ಎಲ್ಲರೂ ಕೂಡ ಎಲ್ಲಿ ಹೋದರೂ ರಂಜಿಸ್ತಾರೆ. ನಾನು ನೋಡಿದ ಪ್ರಕಾರ ಸಾಧಾರಣ ಹೆಚ್ಚಾಗಿ ನಮ್ಮಲ್ಲಿ ಕೂಡ ಸಂಘಟನೆ ಮಾಡುವಾಗ ಅವರನ್ನು ಹೇಳಿ ಅಂತ ಹೇಳ್ತಾರೆ ಹೆಚ್ಚಾಗಿ. ಅದು ಜನರಿಗೆ ಏನೋ ಆಸಕ್ತಿ ಮುಟ್ಟಿ ಅಂದರೆ ಅಷ್ಟು ಚೆಂದ ಹಾಡ್ತಾರೆ ಅಂತ. ಆದರೆ ಅದು ಕೂಡ ಜಾಸ್ತಿ ಹಾಡಿದರೆ ಅದು ಕೂಡ ಜಾಸ್ತಿ ಆಗ್ತದೆ. ನೀವು ಹೇಳಿದಾಗೆ ಸ್ವಲ್ಪ ಅದು ಜಾಸ್ತಿ ಆಗ್ತದೆ. ಎಲ್ಲವೂ ಕೂಡ ಒಂದು ಮಿತಿಯಲ್ಲಿದ್ದರೆ ಮಾತ್ರ. ಮತ್ತೆ ಗಾನವೈಭವದಲ್ಲಿ ಗಾನವೈಭವ ಮಾಡ್ತಾರೆ,
ಎಲ್ಲರೂ ಕೂಡ ಒಂದೇ ಥರ ಬೇರೆ ಬೇರೆ ಥರ ಹಾಡೋದು, ತುಂಬ ಹೊತ್ತು ಮಾಡಿ ಹಾಡೋದುಂಟಲ್ಲ, ಒಂದೇ ಥರ ಪದ್ಯಗಳು, ಒಂದೇ ಥರ ನಡೆ ಅದರದ್ದು ಅಲ್ವಾ, ಆ ಥರ ಜಾಸ್ತಿ ಉಂಟು. ಗಾನವೈಭವ ಮಾಡುವಾಗ ಆದಷ್ಟು ವೆರೈಟಿ ಕೊಡಲಿಕ್ಕೆ ನೋಡಬೇಕು ಅಂತ ನಾನು ಭಾಗವತ ಅಂತ ಹೇಳೋದು, ವೆರೈಟಿ ಕೊಡಬೇಕು ಅಂತ. ಸರಿ ಅಲ್ಲ? ನಿಜ, ವೈವಿಧ್ಯ ಇದ್ದಾಗಲೇ ಕೇಳಲಿಕ್ಕೆ ಸೊಗಸು. ಇಲ್ಲಂತಂದ್ರೆ ಅದನ್ನು ಮೊನ್ನೆ ಹೇಳಿದ್ದೇನೆ, ಇವತ್ತು ಬೆಳಗ್ಗೆ ಕೇಳಿದ್ದೇನೆ, ನಾಳೆ ಹಾಡಿದ್ರು ಅದನ್ನೇ ಹಾಡಬಾರ್ದು ಅಂತ ನಾನು ಹೇಳೋದು. ಅವ್ರು ಹೊಸತನ ತರಬೇಕು ಅಂತ ನನ್ನೊಂದು ಆಶೆ. ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಿ. ನಮ್ಮ ಯುವಕ ಯುವತಿಯರು, ಯುವ ಪೀಳಿಗೆಯ ಕಲಾವಿದರು, ಭಾಗವತರುಗಳು ಅದನ್ನು ಸ್ವೀಕರಿಸ್ತಾರೆ ಅಂತ ನಾವು ನಂಬೋಣ. ಈಗ ನೀವು ನಿಮ್ಮ ತಂಡದಿಂದ ಆಕಾಶವಾಣಿ ಕಾರ್ಯಕ್ರಮ ಸಾಮಾನ್ಯ ಎಷ್ಟು ಕೊಟ್ಟಿರ್ಬೋದು ಮಂಗಳೂರು ಆಕಾಶವಾಣಿ? ತುಂಬ ವರ್ಷದಿಂದ ನಾವು ಕೊಡ್ತಾ ಇದ್ದೇವೆ, ಸಾಧಾರಣ ಕಮ್ಮಿಯಲ್ಲಿ 30 ವರ್ಷದಿಂದ ಕೊಡ್ತಾ ಇದ್ದೇವೆ. 30 ವರ್ಷಗಳಿಂದಲೇ ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ನಾನು ಮಂಜುಷ್ ಯುವಕ ಮಂಡಲ ಅಂತ ಇತ್ತು, ಯುವಕ ಮಂಡಲ. ಅದರಲ್ಲಿ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಎಲಿಮೆಂಟರಿ ಸ್ಕೂಲ್ನ ಎಲ್ಲ ಅಧ್ಯಾಪಕರು ಮತ್ತು ಊರಿನ ಒಬ್ಬರನ್ನು 2-3 ಜನ ಸೇರಿಸ್ಕೊಂಡು ಆ ಯುವವಾಣಿ ಕಾರ್ಯಕ್ರಮ, ಅದರಲ್ಲಿಯೂ ಮುಖ್ಯವಾಗಿ ರಘುನಾಥ್ ರೈಗಳು ಅಂತ ಯಾವುದೇ ಒಂದು ಕಾರ್ಯಕ್ರಮ ಇದೆ ಅವರು ನಮಗೆ ಸಂಯೋಜನೆ ಮಾಡಿ ಕೊಡ್ತಾಯಿದ್ರು. ಇಂಥ ಪ್ರಸಂಗ ಮಾಡುವ, ಇಂಥ ಪ್ರಸಂಗ. ಮತ್ತು ಮೋಹನಪ್ಪ ಶೆಟ್ಟರು, ಆಮೇಲೆ ಹರ್ಷಾಣ ಮೂರ್ತಿ, ಆಮೇಲೆ ಮಾಲಿಂಗ್ ಭಟ್ ಮತ್ತು ವಜ್ರಕುಮಾರ್ ಅಂತ ಒಬ್ಬರಿದ್ದರು. ಅಂದರೆ ಮೇಷ್ಟ್ರುಗಳೆಲ್ಲ. ಹೌದು. ಮತ್ತೆ ಜಯರಾಮ್ ಕುದುರತೆ, ಸೀತಾರಾಮ ತೋಲ್ಪಡ್ತೆ, ಜನರ ತೋಲ್ಪಡ್ತೆ, ನಮ್ಮ ಹಿಮ್ಮೇಳದ ಹಿಮ್ಮೇಳ ಸೆಟ್ನಲ್ಲಿ ನಾವು ತುಂಬ ಕಡೆ ಮಾಡಿಸಿದೆ. ಜಯರಾಮ್ ಕುದುರತೆ ಅಂತೂ ತುಂಬ ಕಡೆ ನಾವು ಕಂಠ ಕುದುರತೆ. ಹೌದು ಹೌದು, ಅವರನ್ನು ಭಾಳ ವಿಷಯ. ಅದರಲ್ಲಿ ಕುದುರಂತ ಹೆಸರು ಹೇಳೋಕೆ ನೆನಪಾಗ್ತದೆ ನನಗೆ, ಗೀತೋಪದೇಶ ಎಂದು ನಾವು ಯಕ್ಷಗಾನ ಕ್ಯಾಸೆಟ್ ಮಾಡಿಸಿದ್ವಿ. ಧ್ವನಿಮುದ್ರಣ ಸುರುಳಿ ಆಗಿದೆ, ನಾನೇ ಮಾಡಿಸಿದ್ದು. ಅದರಲ್ಲಿ ಭಾಗವತರು ಜಯರಾಮ್ ಕುದುರತೆ. ಸಾಧಾರಣ 10,000 ಮಿಕ್ಕಿದ್ದು ಆ ಟೈಮಲ್ಲಿ ಖರ್ಚಾಗಿದೆ ಅವರಿಗೆ. ಬೆಂಗಳೂರಿನ ಗಾನಸುದ್ದ ಅಂತ ಅವರು ಭಟ್ರು ಮಾಡಿದ್ದು, ತುಂಬ ಖರ್ಚಾಗಿದೆ. ಭಾಳಷ್ಟು ಓಡಾಟವಾದ ಕ್ಯಾಸೆಟ್. ಅಲ್ಲದೆ ಇನ್ನೊಂದು ವಿಶೇಷ ಹೇಳ್ತೇನೆ ನಿಮಗೆ, ನಾನು ಕ್ಯಾಸೆಟ್ ಮಾಡೋ ಹುಚ್ಚಿ ಇದ್ದರು, ಮಾಡಿಸಿದವನ ಇದ್ದರೂ ಕೂಡ ಕಟೀಲಿಗೆ ಒಂದು ಸಾರಿ ದೇವದರ್ಶನ ಹೋದಾಗ ನನಗೆ ಕ್ಯಾಸೆಟ್ ಅಂಗಡಿ ನೋಡಿಕೊಂಡು ಅಲ್ಲಿ ಹೋಗೋ ಒಂದು ಅಭ್ಯಾಸ. ಏನು ಹೊಸ್ತು ಬಂದಿದೆ ಅಂತ ಕೇಳೋದು. ನಾನು ಹೋದ ಕೂಡಲೇ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಆ ಅಂಗಡಿ ಹೋಗಿ ಕೇಳಿ, ಇವತ್ತು ಈ ಸಾರಿ ಏನು ಹೊಸ್ತು ಬಂದಿದೆ, ತೆಗೆದು ಒಂದು ಕ್ಯಾಸೆಟ್ ಕೊಟ್ಟು ನಂತರ ನಮ್ದೇ ನೋಡುವಾಗ ಗೀತೋಪದೇಶ ನೋಡಿ ಮಾಡಿದೆ, ವರ್ಷಕ್ಕೆ ಒಂದು ಮಾಡಿದ ಸಾಕು, ಎಂತ ಹೆಮ್ಮೆ ನೋಡಿ. ಹೌದು. ಹಾಗಾದ್ರೆ ನಾನು ಹೇಳಿದೆ ತಿರುಗಿಸಿ ನೋಡಿ ಆ ಕ್ಯಾಸೆಟ್ ಅಂತ, ತಿರುಗಿಸಿ ನೋಡಿ ನನ್ನ ಫೋಟೋ ಅದರಲ್ಲಿ ಭಾರಿ ಖುಷಿ ಆಯ್ತು. ಅವ್ರು ಹೇಳೋದು ವರ್ಷಕ್ಕೆ ಒಂದು ನೀವು ಇದನ್ನು ಮಾಡಿದ ಸಾಕು. ನಾನು ಡೈಲಿ ಬೆಳಿಗ್ಗೆ ಎದ್ದು ಕೇಳ್ತೇನೆ, ಈಗ ಭಕ್ತಿಗೀತೆ ಕೇಳಿದಾಗ ಇದನ್ನು ಕೇಳ್ತೇನೆ ಅಂತ ಹೇಳಿದೆ, ಅಷ್ಟು ಸಾಕಲ್ಲ ನಮ್ಗೆ ಏನೇನು ಬೇಕು, ಸಾರ್ಥಕ. ಹಾಗೆ ಅದರಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ರು, ಮಲ್ಪೆ ರಾಮದಾಸ್ ಸಾಂಬರು, ಸುಂದರ್ ರಾವ್, ಆಮೇಲೆ ಗೋವಿಂದ್ ಭಟ್ರು, ಮತ್ತೆ ಯಾರೋ ಒಂದು 4 ಜನ ಇದ್ರು. ಅದರಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂತು. ಹೌದು, ಬಹಳ ಅದ್ಭುತವಾದ ಒಂದು ಪ್ರಯೋಗ ಆಗಿದೆ ಅದು. ಮತ್ತೆ ನನ್ನ ಬಿ ಭುಜವಳ್ಳಿ ಬಳಗದಲ್ಲಿ ದಿನೇಶ್ ಅಮ್ಮಣ್ಣರು ಭಾಗವತರು, ಹೌದು, ಸೀತಾರಾಮ್ ತುಲ್ಪಡ್ತೆ, ಜನಾರ್ದನ ಹಿಮ್ಮೇಳ, ಚೆಂಡ ಮೊದಲಿಗೆ ಒಳ್ಳೆ ಜೊತೆ. ಹಾಗೆ ಜಯರಾಮನ ಹತ್ರ ಮತ್ತೆ ನಾನು ಇವರನ್ನು ಮಾಡಿದೆ. ಅಂದರೆ ವೃತ್ತಿ ಕಲಾವಿದ ಬೇಕು ಅಂತೇಳಿ ವೃತ್ತಿ ಕಲಾವಿದ ಸೆಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ದಿನೇಶ್ ಅಮ್ಮಣ್ಣರು ಭಾಗವತರು. ಅದರಲ್ಲಿ ನಮ್ಮ ವಿಜಯ ಅಶೋಕ್ ಭಟ್ರು, ಕೊಳ್ತಿಗೆ ನಾರಾಯಣಗೌಡ, ಮತ್ತೆ ಬಂಟ್ವಾಳ ಜಯರಾಮಾಚಾರ್, ಆಮೇಲೆ ನಿಟ್ಲ ಗೋವಿಂದ್ ಭಟ್, ಜನಾರ್ದನ ಗುಡಿಗಾರ, ಈಶ್ವರ ಪ್ರಸಾದ, ಮನೋಹರ್ ಕುಮಾರ್, ಇಷ್ಟು ಜನ ಕಲಾವಿದರಾಗಿ ಒಳ್ಳೆ. ನನ್ನ ಒಂದು ಅಂದಾಜು ಹೇಗಿದೆ ಅಂತ ಹೇಳಿದ್ರೆ, ನಾನು ಸೆಟ್ ಮಾಡುವಾಗ ಅದು ಯಕ್ಷಗಾನ ಆಟಕ್ಕೂ ಬೇಕು, ಯಕ್ಷಗಾನ ತಾಳಮದ್ದಲೆ ಬೇಕಂತ ಹೇಳೋ ದೃಷ್ಟಿಯಿಂದ ಸೆಟ್ ಮಾಡಿದೆ. ತುಂಬ ಕಡೆ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಆ ದೃಷ್ಟಿಯಿಂದ ಮಾಡಿದ್ದು ನಾವು. ಈಗ ಧರ್ಮಸ್ಥಳದ ವೃತ್ತಿಯಿಂದ ನಿವೃತ್ತರಷ್ಟೇ. ಹೌದು, ಆದರೆ ಯಾವುದೇ ಕೆಲಸದಿಂದ ನಿವೃತ್ತಲ್ಲ, ಪ್ರವೃತ್ತರೇ. ಯಾವ್ದು ಹೇಳುದು ಅದನ್ನಂತ ತುಂಬಾ ಕೆಲಸ ಮಾಡಿದೆ, ಅದಲ್ಲ ಕ್ಷೇತ್ರ ತುಂಬ ಮಾಡಿದ್ದಾರೆ. ಇವತ್ತಿಗೂ ಪ್ರವೃತ್ತಿ ಮಾಡ್ತಾ ಇದ್ದಾರೆ, ಪ್ರವೃತ್ತಿಯಾಗಿ ಇದ್ದಾರೆ ಖಂಡಿತ. ಹೌದು ಹೌದು ಹೌದು. ಮುಂದೆ ಈ ಒಂದು ಬಳಗವನ್ನ, ಆಕಾಶವಾಣಿಯ ಒಂದು ತಂಡವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ನಿಮ್ಮ ಯೋಜನೆಗಳು? ಖಂಡಿತ ಮಾಡಿಸ್ಕೊಂಡು ಹೋಗ್ತೇನೆ. ಯಾವುದೇ ಕಾರ್ಯಕ್ರಮ ಕೊಟ್ಟರು ಮಾಡ್ತೇವೆ, ಅಲ್ಲದೆ ಸೆಟ್ ಮಾಡೋದಿದ್ರು ಸೆಟ್ ಮಾಡ್ಕೊಂಡು ಹೋಗ್ತೇವೆ. ಈಗಲೂ ಹೇಳ್ತಾರೆ ಸೆಟ್ ಮಾಡಿಕೊಳ್ಳಿ, ನಾನು ಮಾಡ್ಕೊಂಡು ಹೋಗಿದ್ದೇನೆ. ಹಾಗೆ ಹಲವಾರು ಕಡೆ ಮಾಡಿದ್ದೇನೆ ಅದ ನಂತರ ಕೂಡ. ಈಗ ಸದ್ಯದ ನಿಮ್ಮ ಕಾರ್ಯಚಟುವಟಿಕೆಗಳು ಏನಿದೆ ಸರ್ ನಿವೃತ್ತಿಯ ನಂತರ? ನಿವೃತ್ತಿಯ ನಂತರ ಈಗ ಅದೇ ಒಂದು ಏನಾದರೂ ಒಂದು ವಿಶೇಷ ದಾಖಲೆ ಆಗುವಂಥ ಕಾರ್ಯಕ್ರಮ ಮಾಡಬೇಕಂತ ಇಚ್ಛೆ ಮಾಡ್ಕೊಂಡಿದ್ದೇನೆ. ಇನ್ನು ಯಾವುದು ಯೋಚನೆ ಮಾಡ್ತಾ ಅದನ್ನು ಮಾಡ್ಕೊಂಡು ಖಂಡಿತ ಹೋಗ್ತೇನೆ. ಬೇರೆ ಬೇರೆ ಕಾರ್ಯಕ್ರಮ ಮಾಡುವಂಥ ಯೋಜನೆಯಲ್ಲಿ ಇದ್ದೇನೆ. ಅದು ನನಗೆ ಯೋಚನೆ ಬಂದಾಗೆ ಕೂಡಲೇ ಮಾಡಿಸ್ಕೊಂಡು ಹೋಗ್ತೇನೆ. ಯಾವುದಂತ ಕೂಡಲೇ ಹೇಳಲಿಕ್ಕೆ ಆಗೋದಿಲ್ಲ ಆ ಥರ. ಅದು ಖಂಡಿತ ನಾನು ಮಾಡ್ತೇನೆ. ಯಾವುದು ಮಾಡಿದ್ರು ದಾಖಲೆ ಆಗಿರಬೇಕಂತ ನನಗೆ ಒಂದು ಛಲ. ಆದ್ದರಿಂದ ಈಗ ಯಾವುದೇ ಇದನ್ನ ಮಾಡಿದ ನಾವು ಯುವಕ ಮಂಡಲದಲ್ಲಿ ಇರ್ಬೋದು, ಪಂಚಾಯತಿಯಲ್ಲಿ ಇರ್ಬೋದು, ಆಮೇಲೆ ಸೊಸೈಟಿಯಲ್ಲಿದ್ದೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಾನು ಯುವಕ ಮಂಡಲದಲ್ಲಿರುವಾಗ ನಮ್ಮ ಮಂಜುಷ್ ಯುವಕ ಮಂಡಲ ಧರ್ಮಸ್ಥಳ ಕ್ಷೇತ್ರದ ಅದು 55 ಮೆಂಬರ್ಸ್ ಇದ್ದರು. ಅದಕ್ಕೆ ಕಾಮನ್ವೆಲ್ತ್ ಅವಾರ್ಡ್, ದಂಡನ ಸರ್ಕಾರ ಅವಾರ್ಡ್ ಕೊಟ್ಟದ್ದು, ಬೆಸ್ಟ್ ಅಂತ. ಅದರಲ್ಲಿ ನಾವು ಅಂದರೆ ಈ ಇದರ ಕೆಲಸ ಜಾಸ್ತಿ ಮಾಡಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟು ಜಾಸ್ತಿ ಮಾಡಿದೆ. ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಆಹಾರ, ಪ್ರತಿಯೊಂದು ಬೇರೆ ಬೇರೆ ಕ್ಯಾಂಪ್ಗಳನ್ನು ನಾವು ಆ ಟೈಮಲ್ಲಿ ಮಾಡಿದ್ದೆವು. ಅದಕ್ಕಾಗಿ ನಮಗೆ ಲಂಡನ್ ಸರ್ಕಾರ ಅವಾರ್ಡ್ ಕೊಟ್ಟದ್ದು, ಕಾಮನ್ವೆಲ್ತ್ ಅವಾರ್ಡ್. ಆಮೇಲೆ ಕೋಆಪರೇಟಿವ್ ಸೊಸೈಟಿ ಅದರಲ್ಲಿ ನಮಗೆ ನ್ಯಾಷನಲ್ ಅವಾರ್ಡ್ ಬಂತು, ಅದರ ಪ್ರೆಸಿಡೆಂಟ್ ಆಗಿದೆ. 7 ವರ್ಷ ಪ್ರೆಸಿಡೆಂಟ್ ಆಗಿದೆ. ಆಮೇಲೆ 100ಕ್ಕೆ 100% ವಸೂಲಾತಿ ನಾವು ಮಾಡಿ ನಂಬರ್ 1 ಬ್ಯಾಂಕ್ ಅಂತ ರಾಷ್ಟ್ರ ಪ್ರಶಸ್ತಿ ಬಂದ. ಅದ ನಂತರ ಬಂದು ನನಗೆ ಗೊತ್ತಿಲ್ಲ. ಅಂತೂ ನಾನು ಇದ್ದ ಪೀರಿಯಡಲ್ಲಿ ಆ ಬ್ಯಾಂಕಿಗೆ ನ್ಯಾಷನಲ್ ಅವಾರ್ಡ್, ನಾನು ಬಾಂಬೆಯಲ್ಲಿ ಹೋಗಿ ಅವಾರ್ಡ್ ತಗೊಂಡದ್ದು ಆ ಟೈಮಲ್ಲಿ. ಬಹಳ ಬಹಳ ಅಭಿಮಾನದ ಸಂಗತಿ. ಹೌದು, ಆಗಲಿ, ತುಂಬ ಸಂತೋಷ.
ಹೊಸ ಪೀಳಿಗೆಗೆ ಹೊಸ ಪ್ರೇರಣೆಯಾಗುವಂತಹ ಮಾತುಗಳನ್ನು ಕೂಡ ಹೇಳಿದಿರಿ. ದೂರದ ಧರ್ಮಸ್ಥಳದಿಂದ ಬೇರೆ ಕಾರ್ಯನಿಮಿತ್ತ ಹೌದು 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 ನೀವು ಹೋಗುವವರಾದರೂ ಕೂಡ ಆಕಾಶವಾಣಿ ಮಡಿಕೇರಿಗೆ ಭೇಟಿ ಕೊಟ್ಟು ಇಷ್ಟು ಅಮೂಲ್ಯವಾದ ಮಾತುಗಳನ್ನು ಈ ಒಂದು ಸಂವಾದದಲ್ಲಿ ಹೇಳಿದಿರಿ ಭುಜಬಲಿ ಅವರೇ. ಈಗ ನೀವು ಬಹಳಷ್ಟು ಸಮಯ ಆಕಾಶವಾಣಿಯಲ್ಲಿ, ಮಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಟ್ಟವರು. ನೀವು ಅಲ್ಲಿ ಕೊಟ್ಟಂತಹ ಕಾರ್ಯಕ್ರಮವನ್ನು, ಅದರ ಧ್ವನಿ ಮುದ್ರಣವನ್ನು ತಗೊಂಡು ಬಂದು ನಾವು ಮಡಿಕೇರಿ ಆಕಾಶವಾಣಿಯಿಂದ ಬಹಳ ವರ್ಷಗಳಿಂದ ಪ್ರಸಾರ ಮಾಡ್ತಿದೆ. ಅದಕ್ಕೂ ಕೂಡ ಬಹಳ ಒಳ್ಳೆಯ ಪ್ರತಿಕ್ರಿಯೆ ನಮ್ಮ ಶ್ರೋತೃಗಳ ಕಡೆಯಿಂದ ಬಂದಿದೆ. ಯಕ್ಷಗಾನ ಕೇಳುವಂತಹ ಶ್ರೋತೃಗಳಿಗೆ ಏನಾದರೂ ಕಿವಿ ಮಾತು ಹೇಳಬೇಕು ಅಂತ ತಮಗೆ ಅನ್ನಿಸ್ತಾ ಇದ್ರೆ ಸರಿ ಸರಿ ಮುಖ್ಯವಾಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಬೇಕು ಅಂತ? ಯಕ್ಷಗಾನ ಸಂಬಂಧಪಟ್ಟ ಹೇಳ್ಬೇಕಂತಿದ್ರೆ ನನಗೆ ಏನು ಖುಷಿ ಗೊತ್ತಾ, ಮಂಗಳೂರು ಆಕಾಶವಾಣಿಯಲ್ಲಿ ರೆಕಾರ್ಡ್ ಆಗಿದ್ದು ಮಡಿಕೇರಿಗೆ ಬಂದು ನೀವು ಹಾಕ್ತೀರಿ. ನಾವು ಎಲ್ಲೆಲ್ಲ ಇರ್ತೇವೆ, ನಮ್ಮ ಹತ್ರ ನಿಮ್ದು ಇವತ್ತು ಬಂದಿದ್ದು ನೀವು ಕೇಳಿದ್ದೀರಾ, ನಮ್ಮ ಹತ್ರ ಕೇಳ್ತಾರೆ. ಇದು ಬಹಳ ಖುಷಿ ಆಗುತ್ತೆ. ಇದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾನು ಹೇಳ್ತೇನೆ. ಯಾಕೆಂದರೆ ಈಗ ಟಿವಿ ಬಂದ ಕಾಲ, ಯೂಟ್ಯೂಬಲ್ಲಿ ನೋಡೋ ಕಾಲ, ಮತ್ತು ಬೇರೆ ಬೇರೆ ಮಾಧ್ಯಮಗಳಿದೆ, ಅದನ್ನೆಲ್ಲ ನೋಡುವಂಥ ಕಾಲ. ಆದರೂ ಈ ಆಕಾಶವಾಣಿಯನ್ನು ಆ ಟೈಮಿಗೆ ಸರಿಯಾಗಿ, ಅದರಲ್ಲೂ ತುಂಬ ಜನ ಹೇಳ್ತಾ ಇದ್ದಾರೆ ಬಿ ಭುಜಬಲಿ ಬಳಗ ಅಂತ ನಾವು ಕಾಯ್ತಾ ಇರ್ತೇವೆ ಯಾವ ಟೈಮಲ್ಲಿ ಆಕಾಶವಾಣಿ ಬರ್ತದೆ ಅಂತ. ಇದು ಭಾಳ ಹೆಮ್ಮೆ ತಂದ ವಿಚಾರ ನಮಗೆ. ಹಾಗೆ ಇನ್ನೂ ಕೂಡ ಅದನ್ನು ಅವರು ಮುಂದುವರ್ಸ್ಕೊಂಡು ಹೋಗಬೇಕು. ಆಕಾಶವಾಣಿ ಹೌದು, ಆಮೇಲೆ ಟಿವಿ, ಯೂಟ್ಯೂಬ್ ಅದು ಬೇರೆ ವಿಷಯ. ಆದರೆ ಇದನ್ನು ಬಿಡಬಾರ್ದು, ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತು ಆದಷ್ಟು ಅವರ ಏರಿಯಾದು ಏನು ಕಲೆ, ಸಾಂಸ್ಕೃತಿಕ ಕಲೆ ಏನು ಇದ್ದರೂ ಕೂಡ ಆಕಾಶವಾಣಿಯಲ್ಲಿ ಬಂದು ರೆಕಾರ್ಡ್ ಮಾಡಿಸ್ಕೊಂಡು ಎಲ್ಲ ಜನರಿಗೆ ಕೇಳುವಾಗೆ ಅವರು ಮಾಡಬೇಕು. ಜೊತೆಗೆ ಅವರು ಇದನ್ನು ಬಿಡಬಾರ್ದು ಕೇಳುವಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ತುಂಬ ಸಂತೋಷ. ಬಹಳ ಅರ್ಥಪೂರ್ಣವಾದಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದೀರಿ. ದೂರದ ಧರ್ಮಸ್ಥಳದಿಂದ ಬಂದು ನಮ್ಮ ಕೇಳುಗರ ಜೊತೆ ಈ ಹೃದಯ ಸಂವಾದವನ್ನು ನಡೆಸಿಕೊಟ್ಟದ್ದಕ್ಕೆ ಭುಜಬಲಿ ಅವರೇ, ನಮ್ಮ ಎಲ್ಲ ರೇಡಿಯೋ ಶ್ರೋತೃಗಳ ಪರವಾಗಿ ನಿಮಗೆ ವಿಶೇಷವಾದ ಅಭಿನಂದನೆಗಳು. ವಂದನೆಗಳು. ನಾನು ಕೂಡ ಹೇಳಿಕ್ಕೆ ಬಯಸ್ತೇನೆ, ಮಡಿಕೇರಿಗೆ ಅಕಸ್ಮಾತ್ತಾಗಿ ನಾನು ಈ ಆಕಾಶವಾಣಿ ಬಂದೆ, ನನಗೆ ನೋಡಬೇಕಂತಿದ್ದು ಬಂದಿದ್ದೆ. ನಮ್ಮ ಆತ್ಮೀಯರು ಸುಬ್ರಾಯ ಸಂಪಾಜಿ ಅವರು ಕೂಡ ಇದ್ದರು. ಹಾಗೆ ಏನೋ ಬರಬೇಕಂತಾಯಿತು, ಬಂದು ಮಾತಾಡ್ಸೋಬೇಕಂತ ಹೇಳುವಾಗ ನೀವು ಒಂದು ಎರಡು ಮಾತಾಡಬೇಕಂತ ಹೇಳಿದರು. ಹಾಗೆ ಸುಬ್ರಾಯ ಸಂಪಾಜಿ, ನಿಮಗೂ ಕೂಡ ನಾವು ಭಾಳಷ್ಟು ಪ್ರೀತಿಯ ಅಭಿನಂದನೆಗಳು. ಜೊತೆಗೆ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ನಿರ್ದೇಶಕರಿಗೆ, ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಈ ಮೂಲಕ ಹೇಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಖ್ಯವಾಗಿ ನಮಗೆ ಆರೋಗ್ಯ, ಭಾಗ್ಯ, ಸುಖ, ನೆಮ್ಮದಿ, ಸ್ತೋತ್ರಗಳಿಗೂ ಹಾಗೆ ಮುಖ್ಯವಾಗಿ ಎಲ್ಲರದ್ದು ದುಡ್ಡು ಬೇಕಾದಷ್ಟಿದೆ, ಆದರೆ ನೆಮ್ಮದಿ ಇರುವುದಿಲ್ಲ. ಅಂಥ ಒಂದು ನೆಮ್ಮದಿಯನ್ನು ಕೊಡುವ ಒಂದು ನಮ್ಮ ಭಗವಂತರು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಆಕಾಶವಾಣಿ ಮೂಲಕ ನಾನು ಹೇಳ್ತಿದ್ದೀನಿ. ಎಲ್ಲ ಸ್ತೋತ್ರಿಗಳಿಗೆ ಕೂಡ, ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ, ನಮಗೂ ಕೂಡ ಅಂತ ಹೇಳಿ ಈ ಸಂದರ್ಭ ಹೇಳಿ ದೇವರೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ. ನಮಸ್ಕಾರ. ನಮಸ್ಕಾರ.